ಕೆರೆಯ ನೀರನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ. ನಮ್ಮನೆಗೆ ಯಾರೋ ಬರ್ತಾ ಇರೋ ಆಗಿದೆಯಲ್ಲೇ. ಅಯ್ಯೋ ಅಜ್ಜಿ, ಅದ್ ನನ್ ಜೊತೆ. ನಂಜಿನಾ? ಕಂದಿ ಕಂದಿ, ನಂಜಿ ಬರ್ತಿದ್ದಾಳೆ ಕಣವ. ಕನ್ನೇಶಿಂಗೆ ಪಾರ್ವತಿನ ಕೊಡೋಕ್ ಒಪ್ಪಿರ್ಬೇಕೇನೋ ಅಲ್ವಾ? ನೋಡೋಣ, ಇನ್ನೊಂದು ಕ್ಷಣದಲ್ಲಿ ಯಾಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಚೆನ್ನಾಗಿದ್ಯಾಪಯ್ಯ? ಕುಟುಂಬ ಸಮೇತ ಹೊರಟಿದ್ದೀರಲ್ಲ, ವಿಷಯ ಏನು ಅಂತ ಕೇಳ್ಬೋದಾ? ಅಯ್ಯೋ ಅಪ್ಪಯ್ಯ, ಬಾಗಿಲಲ್ಲೇ ನಿಂತು ಮಾತಾಡ್ಸಿ ಕಳ್ಸೋ ಹಂಗೆ ಕಾಣುತ್ತೆ. ಒಳಗೆ ನಡಿ, ಆಮೇಲೆ ವಿಷಯ ಹೇಳ್ತೀನಿ. ಒಂದು ಒಳ್ಳೆ ಸುದ್ದಿ ತಂದಿದ್ದೀನಿ. ಮೊದಲು ವಿಷಯ ಏನು ಅಂತ ಹೇಳು. ಅದು ಒಳ್ಳೆ ಸುದ್ದಿನೋ ಅಲ್ವೋ ಅಂತ ನಾನು ತೀರ್ಮಾನ ಮಾಡ್ತೀನಿ. ಒಳಕ್ಕೆ ಕರೆಯೋದು ಬಿಡೋದು ಆಮೇಲಿನ ಮಾತು. ನಮ್ಮ ಪಾರ್ವತಿ ಕಂಕಣ ಬಲ ಕೂಡ ಬಂದಿದೆ. ವರ ವೆಂಕಟೇಶಯ್ಯ ಅಂತ, ಸ್ಕೂಲ್ ಮೇಸ್ಟ್ರು. ಹೌದಾ? ಅಮ್ಮ, ನೀನು ಒಳಗಡೆ ನಡಿ. ನಂಜಿ ಬಾಮ್ಮ. ಅವಳು ಒಳಗೆ ಬರೋ ಹಾಗಿಲ್ಲ. ಏನ್ ಹೇಳ್ತಿದ್ಯೋ? ಅಮ್ಮ, ನಾನು ಅವತ್ತೇ ಅವಳಿಗೆ ಹೇಳಿ ಬಂದಿದ್ದೀನಿ, ನನ್ನ ಮಾತಿಗೆ ಬೆಲೆ ಕೊಡೋದಿಲ್ಲ ಅಂದಮೇಲೆ ಅವಳು ನನ್ನ ಮಗಳಲ್ಲ ಅಂತ. ಇನ್ನು ಮೇಲೆ ಈ ಮನೆಗೆ ಬರು ಕೂಡ್ದಿವಳು. ಅಡಿ ಒಳಗೆ ಅಡಿ. ಕಂಟೆ, ಏನ್ ಮಾಡ್ತಾ ಇದ್ದೀಯ? ನಂಜಿ ಮದುಮಗಳನ್ನ ಕರ್ಕೊಂಡು ಬಂದಿದ್ದಾನೆ. ಅವಳನ್ನ ಒಳಗಡೆ ಕರೆದು ಬಾಯಿಸ್ತೂಟ ಹಾಕ್ಸೋದ್ ಬಿಟ್ಟು ಹೊರಗಡೆ ನಿಲ್ಸಿ ಅವಮಾನ ಮಾಡ್ತೀಯಾ? ಸುಮ್ದಿನಮ್ಮ ನೀನು. ರಸ್ತೆನೊಳಗ ಬಿಕಾರಿಗಳನ್ನೆಲ್ಲ ಕರೆದು ಬಾಯಿಸ್ತೂಟ ಹಾಕೋದಿಕ್ಕೆ ನನ್ನ ಮನೆ ಧರ್ಮಛತ್ರ ಅಲ್ಲ. ನಾನೇ ಕರ್ಕೊಂಡು ಬರ್ತೀನಿ. ಅಮ್ಮ ಅಡಿ. ಕಂಟಿ, ಹಠ ಮಾಡ್ಬೇಡ್ವು. ನಂಜಿ ಏನೇ ತಪ್ಪು ಮಾಡಿರ್ಲಿ, ಅವಳು ಮನೆ ಮಗಳು. ಒಳಗಡೆ ಬರೋದಿಕ್ಕೆ ಬಿಡ. ಅಪ್ಪಯ್ಯ, ಇದೇ ಶ್ರಾವಣದ ನವಮಿ ದಿನ ನಮ್ಮ ಪಾರ್ವತಿಗೆ ಮದುವೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೀವಿ. ನೀವೆಲ್ಲರೂ ಮದುವೆಗೆ ಬರಬೇಕು. ಒಂದು ವಾರ ನಮ್ಮ ಜೊತೆಲಿದ್ದು ಮದುವೆ ನಡೆಸ್ಕೊಡ್ಬೇಕು. ಈ ಮದುವೆಗೂ ನನಗೂ ಯಾವ ಸಂಬಂಧನೂ ಇಲ್ಲ. ನಾ ಬರುವುದಿಲ್ಲ. ಹಂಗಂದ್ರೆ ಹೆಂಗಪ್ಪಯ್ಯ? ಪಾರ್ವತಿ ನಿನ್ ಪ್ರೀತಿ ಮೊಮ್ಮಗಳಲ್ವಾ? 10-15 ವರ್ಷದ ಮೇಲೆ ನಿನ್ ಮನೇಲಿ ನಡೀತಿರೋ ಶುಭ ಕಾರ್ಯ ಇದು.
ನೀನೇ ಬರ್ದೇ ಇದ್ರೆ ಹೆಂಗೆ? ಸರಿ, ಹಾಗಿದ್ರೆ ಅಜ್ಜಿ ನೀನಾದ್ರೂ ಕಲ್ಲೇಶಣ್ಣನ ಜೊತೆ ಮಾಡ್ಕೊಂಡ್ ಬಾ. ಇಲ್ಲ, ಈ ಮನೆಯಿಂದ ಮದುವೆಗೆ ಯಾರೂ ಬರೋದಿಲ್ಲ. ಕಂಟಿ, ಹಠ ಮಾಡ್ಬೇಡ್ವೋ? ಅಪ್ಪಯ್ಯ, ನಿಂಗೆ ನಿನ್ನ ಹಠನೇ ಮುಖ್ಯ ಅನ್ಸಿದ್ರೆ ಬರ್ಬೇಡ. ಹಠ ದೊಡ್ಡದಲ್ಲ, ಕರಳ ಸಂಬಂಧ ಮುಖ್ಯ ಅನ್ಸಿದ್ರೆ ಬಾ. ನಾನಂತೂ ನಿಮ್ಮೆಲ್ರಿಗೂ ಆಮಂತ್ರಣ ಕೊಡ್ತಾ ಇದ್ದೀನಿ. ಅಜ್ಜಿ, ಅಜ್ಜಿ, ಏನಪ್ಪ ಅಜ್ಜಿ ನೋಡಿದ್ಯಾ? ಹೌದು, ಅಲ್ಲಿ ಕೂತಾರ ನೋಡಿ. ನೀವು ಬೆಳಿಗ್ಗೆ ಮನೆ ಬಿಟ್ಟೋರು, ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ಅಂದ್ರೆ ಗಾಬರಿ ಆಗೋಲ್ವಾ? ಅದಕ್ಕೆ ಹುಡ್ಕೊಂಡ್ ಬಂದೆ. ಇಲ್ಲೇನ್ ಮಾಡ್ತಾ ಇದ್ದೀರಾ ಅಜ್ಜಿ? ಬಟ್ಟೆ ಒಗೆಯೋಣ ಅಂತ ಬಂದೆ. ಹಾಗೆ ಏನೋ ಯೋಚನೆ ಮಾಡ್ತಾ ಇದ್ದೆ. ಗಂಟೆ ಎಷ್ಟಾಯ್ತೆ? ಸುಮಾರು 10-10:30 ಆಗಿರ್ಬೋದು. 10:30 ಆಯ್ತಾ? 10:30ನೇ. ಇಷ್ಟೊತ್ತಿಗೆ ರಾಮಚಂದ್ರದಲ್ಲಿ ದಿಬ್ಣ ಬರ್ತಾ ಇರತ್ತೆ. ಪಾರ್ವತಿ ಹೊಸ ಸೀರೆ ಉಟ್ಕೊಂಡು, ತಲೆ ತುಂಬ ಹೂವು, ಕೆನ್ನೆ ತುಂಬ ಅರ್ಶನ ಹಚ್ಕೊಂಡು ನಗ್ನಗ್ತಾ ಇರ್ತಾಳೆ. ಯಾಕೆ ಇದನ್ನೆಲ್ಲ ಹೇಳಿ ನಾನು ಹೊಟ್ಟೆ ಉರಿಸ್ತೀಯ? ಇರೋಳು ಒಬ್ಳೇ ಮರಿ ಮಗಳು. ಅವಳು ಮದುವೆ ನೋಡ್ಬೇಕು ಅಂತ ನಾನೆಷ್ಟೋ ಆಸೆ ಇಟ್ಕೊಂಡಿದ್ದೆ. ನನ್ನ ಜೀವನದಲ್ಲಿ ನಾನು ನೆನೆಸಿದ್ದು ಯಾವಾಗ ತಾನೇ ನಡೆದಿದೆ ಹೇಳು? ಪಾರ್ವತಿ ಮದುವೆ ನೋಡ್ಬೇಕು ಅಂತ ನನಗೂ ಎಷ್ಟು ಆಸೆ ಇತ್ತು ಗೊತ್ತಾ ಅಜ್ಜಿ? ನಿಂಗೂ ಆ ಮಗು ಮದುವೆ ನೋಡ್ಬೇಕು ಅಂತ ಆಸೆ ಇತ್ತಾ? ಅವಳ ಮೇಲೆ ನಿಂಗೆ ಕೋಪ ಇರ್ಲಿಲ್ವಾ? ಪಾಪದ ಪಾರ್ವತಿ ಮೇಲೆ ನನ್ಗ್ಯಾಕೆ ಅಜ್ಜಿ ಸಿಟ್ಟಿರುತ್ತೆ? ನನ್ನ ಜೊತೆಗೆ ಅಂತೂ ಯಾವತ್ತೂ ನನ್ನ ಪರನೇ ವಹಿಸ್ಕೊಂಡು ಮಾತಾಡ್ತಾ ಇದ್ರು. ನನ್ನ ಸಿಟ್ಟಿದ್ದಿದ್ದಲ್ಲ ಈ ಅಪ್ಪ ಮಗನ ಮೇಲೆ. ಎಲ್ಲಿ ಪಾರ್ವತಿನೇ ನನ್ನ ಸೌತಿಯಾಗಿ ತಂದ್ಬಿಡ್ತಾರೋ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ನನ್ನ ಜೊತೆಗೆ ಹಠ ಮಾಡಿದ್ರಿಂದ ಸರಿ ಹೋಯ್ತು, ಇಲ್ಲ ಅಂದ್ರೆ ನಾನು ಸಂಕಟಕ್ಕೆ ಸಿಕ್ಕಾಕೊಂಡ್ಬಿಡ್ತಾ ಇದ್ದೆ. ನಂಜಿ ಪಾರ್ವತಿ ಮೇಲೆ ನಿನಗೆ ಇಷ್ಟೊಂದು ಪ್ರೀತಿ ಇದೆಯಾ? ನನ್ನ ಮದುವೆಯಲ್ಲಿ ನನ್ನ ಗಂಡನ ಮನೆಯವರು ನನಗೊಂದು ಕಾಸಿನ ಥರ ಕೊಟ್ಟಿದ್ರು. ಅದನ್ನು ಪಾರ್ವತಿಗೆ ಮದುವೆಯಲ್ಲಿ ಕೊಡೋಣ ಅಂತ ಹಾಗೇ ಇಟ್ಟಿದ್ದೆ. ಈ ಕಂಟಿ ನಮ್ಮನ್ನು ಮದುವೆ ಕಳಿಸ್ತಾ ಇಲ್ಲ. ಹೇಗಾದರೂ ಮಾಡಿ ಆ ಕಾಸಿನ ಥರ ಕಳಿಸ್ಬೇಕಲ್ಲ. ಅಷ್ಟೇ ತಾನೇ, ಆ ಕೆಲಸನ ನಾನು ಮಾಡ್ತೀನಿ ಬಿಡಿ. ಕಂಟಿ ಕಲೇಶಿಗೆ ಗೊತ್ತಾಗಬಾರ್ದು. ಖಂಡಿತ ಗೊತ್ತಾಗಲ್ಲ ಅಜ್ಜಿ, ನೀವು ಹೆದರ್ಬೇಡಿ. ಕೊಡಿ. ರಾಮ ರಾಮ.
ದಿಬ್ಬಣ ಬಂದ್ಬಿಡ್ತು. ಬರ್ಸಿ ಅದೇ ಬರ್ಸಿ ಬಂದೇ ಬಿಟ್ರ. ಹುಡುಗ ಹೇಳಿದ ಹಾಗೆ ನೋಡ್ಕೊಂಡಿದ್ದಾರೆ. 10 ಜನ ಬರ್ತೀವಿ ಅಂತ ಹೇಳಿದ್ದ, ಅಷ್ಟೇ ಬಂದಿದ್ದಾರೆ. ವರವರನ ಮಗಳು ಹೆಣ್ಣು ಒಪ್ಸ್ಕೊಳಕಂತ ದೇವರ ಹೆಂಡತಿ ಮತ್ತೊಂದು 4-5 ಜನ ಅಷ್ಟೇ. ಎಲ್ಲಿ ಚೆನ್ನಿಗ ಹೆಂಗಸರ ಅಲಂಕಾರ ಮುಗಿದ್ರು ಇವ್ರದ್ದು ಮುಗ್ದಿಲ್ಲ ಅಂತ ಕಾಣುತ್ತೆ. ರಾಮಣ್ಣ, ನೀನ್ ಅಪ್ಪನ ಹತ್ರ ದಿಬ್ಬಣ ಬಂತು ಅಲಂಕಾರ ಮಾಡ್ಕೊಂಡಿದ್ ಸಾಕಂತೆ, ಬೇಗ ಬರ್ಬೇಕಂತ ಅಂತ ಹೇಳಿ ಹೋಗ್. ಅಪ್ಪಯ್ಯ ದಿಬ್ನ ಬರ್ತಾ ಇದೆ, ನೀವ್ ಬೇಗ ಬರ್ಬೇಕಂತೆ. ಅಂದ್ರೆ ತಂಬಾಕ್ ಆಮೇಲೆ ತಗೊಂಬೋದು, ನೀವ್ ಬೇಗ ಬನ್ನಿ. ಇನ್ನು 5 ನಿಮಿಷದೊಳಗೆ ಊರೊಳಗೆ ದಿಬ್ನ ಬಂದ್ಬಿಡುತ್ತೆ. ನಾ ಬರಲ್ಲ ಅಂತ ಹೇಳ. ಅಪ್ಪಯ್ಯ ಬರಲ್ವಂತೆ. ಯಾಕೆ? ಏನ್ ರೋಗ ಬಂದಿದೆ ಅವರಿಗೆ? ಯಾಕೆ ಬರಲ್ಲ ಗೊತ್ತಿಲ್ಲ. ಇವ್ರು ಇನ್ನೇನ್ ರಂಪ ಮಾಡ್ತಾರೋ, ನಾನು ಹೋಗಿ ಕರ್ಕೊಂಡ್ಬರ್ತೀನಿ. ಅಯ್ಯೋ, ಇದ್ಯಾಕೆ ಹೀಗೆ ಕೂತಿದ್ದೀರಾ? ಹೊತ್ತಾಗ್ತಿದೆ, ದಿಬ್ಬಣ ಎದುರುಗೊಳಗ್ ಬನ್ನಿ. ನಿನ್ನ ಮಗಳ ಮದುವೆ ನೀನೇ ಮಾಡ್ಕ, ನಾ ಯಾಕೆ ಬರ್ಲಿ? ಬರಲ್ಲ. ಯಾಕೆ? ಪಾರ್ವತಿ ನಿಮ್ ಮಗಳಲ್ವಾ? ದಿಬ್ಬಣ ಎದುರುಗೊಳಗ್ ಯಾಕೆ ಬರಲ್ಲ? ಬರೀ ದಿಬ್ಬಣ ಎದುರುಗೊಳ್ಳಕ್ಕಲ್ಲ, ಈ ಮದುವೆಗೂ ಬರಲ್ಲ. ನೀನು ನನ್ನನ್ನು ಒತ್ತಾಯ ಮಾಡಬೇಡ, ನನಗೆ ಸಿಟ್ಟು ಬಂದಿದೆ. ಏನಾಯ್ತು ನಂಜಮ್ಮ? ಗೊತ್ತಿಲ್ಲ ಮೇಷ್ಟ್ರೆ. ಶಾನ್ ಬಗ್ರೆ, ಯಾಕೆ ಸಿಟ್ ಮಾಡ್ಕೊಂಡಿದ್ದೀರಿ? ನಾನ್ಯಾಕ್ರಿ ಮದುವೆಗೆ ಬರ್ಬೇಕು? ಈ ಕತ್ತೆ ಮುಂಡೆ ನನ್ನನ್ನು ಕೇಳಿ ಏನಾದ್ರು ಮಾಡಿದಾಳ? ತಾನೇ ಮನೆ ಯಜಮಾನಿ ಅಂತ ಕುಣ್ಕೊಂಡು ಮದುವೆ ನಿಶ್ಚಯ ಮಾಡ್ಕೊಂಡ್ ಬಂದಿದ್ದಾಳೆ. ತಪ್ಪಲ್ವೇನ್ರಿ ಅದು? ನಂಜಮ್ಮ ಹಾಗೆ ಮಾಡಿದ್ರ? ತಪ್ಪು. ನಂಜಮ್ಮ, ನೀವು ಹಾಗೆ ಮಾಡಬಾರ್ದಾಗಿತ್ತು. ನಮ್ಮ ಶಾನ್ ಭೋಗ್ರು ಮನೆ ಯಜಮಾನ್ರು. ಶಾನ್ ಭೋಗ್ರೆ, ಸಿಟ್ಟಾಗಬೇಡಿ. ನಂಜಮ್ಮ ಪಾಪ ಏನೋ ತಿಳಿದೆ ತಪ್ಪು ಮಾಡಿದ್ದಾರೆ. ದಯವಿಟ್ಟು ತಾವು ದೊಡ್ಡ ಮನಸ್ಸು ಮಾಡಿ ಅವ್ರನ್ನ ಕ್ಷಮಿಸಿ. ಈಗ ತಾವು ಎದ್ದು ಬಂದು ಮದುವೆ ನಡೆಸ್ಕೊಡ್ಬೇಕು. ಇಲ್ಲ, ಬರಲ್ಲ. ಲೇ ಚನಿಗ, ಸುಮ್ಮನೆ ಎದ್ದು ಬಂದು ದಿಬ್ಬಣ ಎದುರುಗೊಳ್ತೀಯೋ ಇಲ್ಲ ಹಿಡ್ಕೊಂಡು 4 ಓದಿಲ್ಲ? ನೋಡಿ, ಈ ಮುಂಡವಾಗ ನಂಗೆ ಹಿಂಗ ಅನ್ಬೋದ? ಈ ಮನ್ಲಿ ನನ್ಗೆ ಯಾರು ಗೌರವನೇ ಕೊಡಲ್ಲ. ಹಾಗಿದ್ಮೇಲೆ ನಾನಿನ್ಯಾಕೆ ಮದುವೆಗೆ ಹೋಗ್ಲಿ? ಅಪ್ಪಣ್ಣ, ನಂಜಮ್ಮ, ನೀವ್ ಯಾಕೆ ಶಾನ್ ಭೋಗ್ರನ್ನ ಇಷ್ಟೊಂದು ಸಸಾರ ಮಾಡ್ತೀರಿ? ತಪ್ಪಾಯ್ತು ಅಂತ ಕೇಳ್ಕೊಳ್ಳಿ. ಹಾ, ತಪ್ಪಾಯ್ತು. ಆ ಮುಂಡೆನು ತಪ್ಪಾಯ್ತು ಅಂತ ಕೇಳ್ಕೋಬೇಕು. ನಂಜಮ್ಮ, ತಪ್ಪಾಯ್ತು ಅಂತ ಕೇಳ್ಕೊಳ್ಳಿ. ತಪ್ಪಾಯ್ತು. ಆಯ್ತಲ್ಲ, ತಪ್ಪಾಯ್ತು ಅಂದ್ರಲ್ಲ, ಇನ್ನು ಹೇಳಿ. ನಾ ಮದುವೆಗೆ ಬರಲ್ಲ. ಯಾಕೆ? ಮತ್ತೇನಾಯ್ತು? ನೋಡಿ, ನಾನು ಹುಡುಗಿ ತಂದೆ. ನಂಗೆ ಈ ಕಟ್ಟಿಗೆರೆ ಪಂಚಾಯತ್ ತಂದಿದ್ದಾಳೆ. ಕಲಾಪತಿ ಪಂಚಾಯತ್ ತಂದು ಕೊಟ್ರೆ ಮಾತ್ರ ನಾ ಮದುವೆಗೆ ಎದ್ದು ಬರೋದು. ಕಲಾಪತ್ತಿನ ಪಂಚೆ ತರೋಕೆ ದುಡ್ಡು ಯಾರಪ್ಪನ್ ಬಂದಿದೆ? ಕಡ್ಡಿಗೆರೆದೋ ಮಣ್ಣು. ನಿಮ್ಗೊಂದು ಹೊಸ ಪಂಚೆ ಏನಾದ್ರು ತಂದಿದ್ದೀನಲ್ಲ. ನನ್ ನೋಡಿ, ಹಳೆ ಸೀರೆನೆ ಉಟ್ಕೊಂಡಿದ್ದೀನಿ. ಈ ಮಕ್ಕಳು ಅಷ್ಟೇ ಹಳೆ ಬಟ್ಟೆನೆ ಹಾಕೊಂಡಿವೆ. ನೋಡ, ಮಕ್ಕಳು ಹಳೆ ಬಟ್ಟೆನಾರಿ ಹಾಕೊಂಡ್ ಬರ್ಲಿ, ಬರಿ ಮೈಲಾರಿ ಬರ್ಲಿ, ಅವೆಲ್ಲ ಪುರಾಣ ಬೇಡ. ನನಗೆ ಕಲಾಪತಿ ಪಂಚೆ ಬೇಕು. ಆಯ್ತು, ಮದುವೆ ಮುಗೀತಿದ್ದಂಗೆ ನಿಮಗ್ ಕಲಾಪತ್ತಿನ ಪಂಚೆ ತರಿಸ್ಕೊಡ್ತೀನಿ. ಅವೆಲ್ಲ ಆಗಲ್ಲ. ಮದುವೆ ಆದ್ಮೇಲೆ ನನ್ನನ್ನ ಯಾರು ಕೇಳ್ತಾರೆ? ಆಮೇಲೆ ಕಲಾಪತಿ ಪಂಚೆನೂ ಬರಲ್ಲ, ಏನು ಬರಲ್ಲ. ಇಲ್ಲಿ ನೋಡಿ, ಈ ಮಗು ತಲೆ ಮೇಲೆ ಕೈ ಇಟ್ಟು ಹೇಳ್ತಾ ಇದ್ದೀನಿ, ಖಂಡಿತ ತರಿಸ್ಕೊಡ್ತೀನಿ.
ಆಗಲ್ಲ. ಈಗಲೇ ಯಾರನ್ನಾರು ತಿಪ್ಟೂರಿಗೆ ಕಳಿಸಿ ಪಂಚ ತರಿಸು, ಆಮೇಲೆ ನಾನು ಮದುವೆಗೆ ಬರ್ತೀನಿ. ತಿಪ್ಟೂರ್ಗೆ ಅಷ್ಟು ಬೇಗ ಹೇಗೆ ಹೋಗಿ ಬರೋಕ್ಕಾಗತ್ರಿ? ಸೈಕಲ್ ಮೇಲೆ ಯಾರಾದ್ರೂ ಹೋದ್ರು ಬರಕ್ ಸಂಜೆ ಆಗತ್ತೆ. ಅಲ್ಲಿವರೆಗೂ ದಿಬ್ಬುಡದವ್ರು ಏನ್ ಮಾಡ್ಬೇಕು? ಕಾಯ್ತಾ ನಿಂತಿರ್ಲಿ ಬಿಡು. ಹೀಗ ಹಠ ಮಾಡ್ತಾ ಕೂತ್ರೆ ಮದ್ವೆ ಮುರಿದ್ ಬೀಳತ್ರಿ. ಮುರಿದು ಬಿದ್ರು ಬೀಳ್ಲಿ, ಆಮೇಲೆ ಅವ್ರು ನಿಂಗೆ ಬುದ್ಧಿ ಬರುತ್ತೆ. ಈಶ್ವ, ನೀನು ನಮ್ಮ ಗುಡಿಯಾಗ ಹೋಗಿ ಗೋಡಿಯಾಗ ಒಂದು ಗೂಡು ಐತಲ್ಲ, ಅದ್ರಾಗ ಒಂದು ಕೈ ಚೀಲ ಐತೆ, ತಗೊಂಬ. ಬಿರಿನ್ ಬಾ. ಅಪ್ಪಣ್ಣ, ನೀವು ಹೊಸಿ ದಿಬ್ಬಣಕ್ಕೆ ಹೋಗಿ ಆ ಗಂಡಿನ ಕಡೆಯವ್ರನ್ನ ಮಾತಾಡಿಸ್ತಾ ಇರು. ಈ ಚೆನ್ನಗ ಕೋಪ ಮಾಡ್ಕೊಂಡಿರೋದು ಅವ್ರಿಗೆ ತಿಳಿಯೋದು ಬೇಡ. ಅಪ್ಪಣ್ಣ, ಏನು ವಿಷಯ? ದಿಬ್ನ ಎದುರುಗೊಳಕ್ಕೆ ಹುಡುಗಿ ತಂದೆ ತಾಯಿ ಯಾಕೆ ಬರಲಿಲ್ಲ? ಬರ್ತಾರೆ. ಇನ್ನೇನು 5 ನಿಮಿಷದಲ್ಲಿ ಬಂದ್ಬಿಡ್ತಾರೆ. ಚಂದಪ್ಪ, ತಗೋ 20 ರೂಪಾಯಿ ಐತೆ, ಮಡಿಕೋ. ಮೊದಲು ಪಾರ್ವತಿ ಮದುವೆ ಮುಗಿಲಿ, ಆಮೇಲೆ ನೀನೇ ತಿಪ್ಟೂರ್ಗೆ ಹೋಗಿ ನಿನಗೆ ಬೇಕಾದ ಕಲಾಬತ್ತಿನ ಪಂಚೆ ತಗೋ. ಅದೆಲ್ಲ ಆಗಲ್ಲ ಏನೋರ. ಮೊದ್ಲು ಕಲಾಪತಿ ಪಂಚ ಬರ್ಲಿ, ಆಮೇಲೆ ಎದ್ದು ಬರ್ತೀನಿ. ಸ್ವಲ್ಪ ಇಲ್ಲಿ ಬನ್ನಿ. ಮಂಜಮ್ಮ, ಒಂದು ಕೆಲಸ ಮಾಡಿ, ವರಂಗ್ ಅಂತ ತಂದಿರೋ ಕಲಾಪತಿನ ಪಂಚನ ನಿಮ್ಮ ಯಜಮಾನ್ರಿಗೆ ಕೊಟ್ಬಿಡಿ. ಮತ್ತೆ ಮದುವೆಲಿ ವರಂಗೇನು ಓದಿಸೋದು? ವರಂಗೆ ಉಡುಗೊರೆ ಕೊಡೋಕ್ಕಂತ ನಾವೊಂದು ಮಿಲ್ ಪಂಚೆ ತಂದಿದ್ದೀವಿ, ಇದನ್ನೇ ವರಂಗ್ ಕೊಟ್ಬಿಡಿ. ಛೇ, ಇದು ಚೆನ್ನಾಗಿರುತ್ತ ಮೇಷ್ಟ್ರೆ. ವರಂಗ್ ಮಿಲ್ ಪಂಚೆ ಕೊಟ್ಟು ಹುಡುಗಿ ತಂದೆಗೆ ಕಲಾಪತ್ತಿನ ಪಂಚೆ ತಂದಿದ್ದಾರೆ ಅಂತ ಜನ ಆಡ್ಕಣ್ಣಗಲ್ವಾ? ನಾಳೆ ಅಳಿಯನೆ ಏನಮ್ಮ ಬಿಳಿ ಪಂಚೆಲೆ ನಿಮ್ಮ ಮನೇಲಿ ಧಾರೆ ಎರೆದು ಕೊಟ್ರು ಅಂತ ಪಾರ್ವತಿನ ಹಂಗ್ಸಿದ್ರೆ ಅವಳ ಮುಖ ಬಾಡುತ್ತೆ. ವೆಂಕಟೇಶನ ಸ್ವಭಾವ ಏನು ಅಂತ ನನಗೆ ಗೊತ್ತು. ಹಿಂಗೆ ಆಯ್ತು ಅಂತ ಅವನಿಗೆ ಹೇಳ್ಬಿಟ್ರೆ ಖಂಡಿತ ಅರ್ಥ ಮಾಡ್ಕೋತಾನೆ. ಆ ಕೆಲಸ ನನಗೆ ಬಿಟ್ಬಿಡಿ. ಬೇಗ ಈ ಪಂಚೆನ ಒಳಗಿಟ್ಬಿಟ್ಟು ನಿಮ್ಮ ಯಜಮಾನ್ರಿಗೆ ಕಲಾಪತ್ತಿನ ಪಂಚೆನೇ ಕೊಟ್ಬಿಡಿ. ಕಲಾಪತಿನ ಪಂಚೆ ಜೋಡಿ ಇದೆಯಾ, ಒಟ್ಟಿ ಇದೆಯಾ? ಜೋಡಿ. ಅಯ್ಯೋ, ಮತ್ತೆ ಯಾಕೆ ಕೂತ್ರಿ? ಏನು ವಿಷಯ? ಈ ಕೋಣೆ ಬೀಗದ ಕೈ ನನಗೆ ಕೊಡ್ಬೇಕು. ಆ ಕೋಣೆ ಬೀಗದ ಕೈ ತಗೊಂಡು ಏನ್ ಮಾಡ್ತೀರಿ? 4-5 ತರದ ಉಂಡೆ, ಚಕ್ಲಿ, ತೇಂಗೊಳ್ಳು ಎಲ್ಲ ಮಾಡಿ ಕೋಣೆಲಿಟ್ಟು ಬೀಗ ಹಾಕಿದಾಳೆ ಈ ಮುಂಡೆ. ಅದು ಮದುವೆಲಿ ಬರೋಪಚಾರಕ್ಕೆ ಬೇಕು, ಅದಕ್ಕೆ ಇಟ್ಟೋದು. ವರೋಪಚಾರಕ್ಕೆ ಒಂದೊಂದು ತಿಂಡಿ ಇಟ್ರೆ ಸಾಕು, ಉಳಿದಿದ್ದೆಲ್ಲ ಏನಾಗುತ್ತೆ? ನನಗೆ ರುಚಿ ನೋಡಕ್ ಒಂದು ಉಳಿ ಇಲ್ಲ. ಅದಕ್ಕೆ ಬೀಗದ್ಕೆ ನನ್ನ ಹತ್ರ ಇರ್ಲಿ. ಯಾವ್ಯಾವ ಶಾಸ್ತ್ರಕ್ಕೆ ಏನೇನು ಭಕ್ಷ್ಯ ಇಡ್ಬೇಕು ಅದನ್ನ ನಾನು ಹೇಳ್ತೀನಿ, ಗೊತ್ತಾಯ್ತಾ? ಬೇಗ ಬನ್ನಿ, ವರನ್ ಪಾದ ಪೂಜೆ ಮಾಡ್ಬೇಕು. ಪಾತ್ ಪೂಜೆ ಮಾಡ್ಬೇಕಾ? ಕಾಲ್ಗಿಲ್ ತೊಳೆದ್ರೆ ಪಂಚಕೊಳೆ ಆಗುತ್ತೆ. ಅಪ್ಪಣ ಹಿಂಗ್ ಕರ್ಕೊಂಡು ಹೋಗು. ಅಲ್ಲ ರೀ, ಹುಡುಗಿ ತಂದೆನೆ ಪಾದ ಪೂಜೆ ಮಾಡ್ಬೇಕು. ಆಗಲ್ಲ.
ಅಮ್ಮ ತಾತನ ಮನೆಯಿಂದ ಗಾಡಿ ಬಂದಿದೆ. ಯಾರು ಬಂದಿದ್ದಾರೆ? ಕಲ್ಲೇಶ್ ಹೇಳೋಣ ಅಪ್ಪಯ್ಯ ಗೊತ್ತಿಲ್ಲ. ಏನ್ ಗಲಾಟೆ ಮಾಡ್ತಾರೋ. ಅಜ್ಜಿ ಕೊಟ್ಟು ಕಳ್ಸಿದ್ರು ತವ್ರ ಮನೆ ಕೆಡದು ಅಂತ ಪಾರ್ವತವ್ ಕೊಡ್ಬೇಕಂತ. ಏನಿದು? ಮಾಂಗಲ್ಯಂತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಭದ್ರವಿಷ್ಮಯೇ ತ್ವಂಗೇವ ಶರದಾ ಮಾಂಗಲ್ಯಮೂರ್ತಮೂರ್ತೋऽस्तु ಶುಭಂ ಭವತು. ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು. ಎಲ್ಲ ಸಹಿಸಿ ಮುಂದೆ ಪಯಣ ಬದುಕೆ ವಿಸ್ಮಯ ರಂಗ. ಎಲ್ಲೋ ಅಡಗಿ ಕುಳಿತ ಬಾಣ ಇರವು ವಿಷಮ ಸಂಗ. ಹೃದಯ ಗೃಹವೇ ಬಿರಿದು ಭಂಗ ಬಾಳು